28ನೇ ತಾರೀಕು ರಿಲೀಸ್ ಆಗ್ತಾ ಇರ್ತಕ್ಕಂಥ ಕೋರಾ ಸಿನಿಮಾದ ನಟ ನಟಿಯರ ಜೊತೆಯೂ ಮಾತನಾಡಿದ್ವಿ. ಆದ್ರೆ ಈ ಸಿನಿಮಾದ ಆಧಾರ ಸ್ತಂಭಗಳಿಬ್ಬರು, ಒಬ್ರು ನಿರ್ದೇಶಕರು ಮತ್ತೊಬ್ರು ನಿರ್ಮಾಪಕರು. ಅದರಲ್ಲೂ ನಿರ್ಮಾಪಕ ಕಮ್ ವಿಲನ್ ಅಂತ ಹೇಳ್ಬೋದು. ಸೊ ಈಗ ನಿರ್ದೇಶಕರು ವರಟ ಖ್ಯಾತಿಯ ಶ್ರೀ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಏನು ಬರೀ ಪ್ರೊಡ್ಯೂಸರ್ ಅಂತ ಹೇಳೋದಕ್ಕಾಗಲ್ಲ, ಗ್ರೇಟ್ ವಿಲನ್ ಇದರಲ್ಲಿ. ಸೊ ಪಿ ಮೂರ್ತಿ ಸರ್ ಇದ್ದಾರೆ. ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಅಲ್ಲ ಸರ್, ಸಿನಿಮಾ ಮಾಡ್ತಾರೆ, ವಾರಕ್ಕೊಂದು ರಿಲೀಸು ಆಗ್ತಾ ಇರುತ್ತೆ. ಗೆಲುವಿಗಿಂತ ಹೆಚ್ಚು ಸೋಲು ಕಾಣ್ತಾ ಇರುವಂತ ಈ ಸೀಸನ್ ನಲ್ಲಿ ದೊಡ್ಡ ಮಟ್ಟಗಿನ ಬಜೆಟ್ ಅಥವಾ ದುಡ್ಡು ಸುರಿದು ಸಿನಿಮಾ ಮಾಡಿದ್ದೀರಿ, ಒಳ್ಳೇದಾಗ್ಲಿ. ಆದ್ರೆ ಇದೊಂದು ದೊಡ್ಡ ಸವಾಲಂತ ಅನಿಸ್ಲಿಲ್ವಾ ನಿಮಗೆ? ಸರ್ ಖಂಡಿತ ಪ್ರತಿಯೊಂದು ಪ್ರಾಜೆಕ್ಟು ಪ್ರತಿಯೊಬ್ಬ ನಿರ್ಮಾಪಕ ನಿರ್ದೇಶಕನಿಗೆ ಸವಾಲ್ ಅಂತಲೇ ಅನಿಸಿದೆ ಸರ್. ಸವಾಲು ತೊಗೊಂಡ್ರೆ ಅಲ್ವಾ ಸರ್ ಒಳ್ಳೆ ಕಂಟೆಂಟ್ ಮಾಡೋಕ್ಕಾಗೋದು ನಾವು. ಸೊ ಹೇಳಿದ್ರಿ ನಿರ್ಮಾಪಕ ವಿಲನ್ನು ಅಂತ, ಇವ್ರಿಗೊಂಥರ ಟಾಸ್ಕು, ನನಗೊಂಥರ ಟಾಸ್ಕು. ಸೊ ನಮಗೆ ಫಾರೆಸ್ಟ್ ಸಬ್ಜೆಕ್ಟು ಗೀಚ್ಕೊಳ್ಳೋದು ಎಷ್ಟು ಈಸಿ, ಎಕ್ಸಿಕ್ಯೂಷನ್ ಎಷ್ಟು ಕಷ್ಟನೋ ಹಂಗೆ ಒಬ್ಬ ನಿರ್ಮಾಪಕ ದುಡ್ಡು ಹಾಕೋದು ಕಷ್ಟನೇ, ಅದ್ರ ಜೊತೆಗೆ ಅಟ್ ಅ ಟೈಮ್ ಕ್ಯಾಮ್ರಾ ಮುಂದೆ ಆ್ಯಕ್ಟ್ ಮಾಡೋದು ಅದಿನ್ನೂ ಕಷ್ಟನೇ. ಯಾಕಂದರೆ ಬರೀ ಆರ್ಟಿಸ್ಟ್ ಅಂದರೆ ಮೇಕಪ್ ಹಾಕೋ ಡೈರೆಕ್ಟ್ ಏನು ಹೇಳ್ತಾರೋ ಅದು ಮಾಡ್ಬೋದು. ಒಬ್ಬ ನಿರ್ಮಾಪಕನೇ ಸಾವಿರ ಇರುತ್ತೆ ತಲೆಯಲ್ಲಿ. 6 ಗಂಟೆ ಆದರೆ ದುಡ್ಡು ಕೊಡಬೇಕು, ಪೇಮೆಂಟ್ ಸೆಟಲ್ಮೆಂಟ್ ಮಾಡಬೇಕು, ಇದರೆಲ್ಲವೂ ಜೊತೆಗೆ ಒಬ್ಬ ನಿರ್ದೇಶಕನ ಮಗು ಆಗಿರಬೇಕು ಕಲಾವಿದ ಕ್ಯಾಮ್ರಾ ಮುಂದೆ. ಅಲ್ಲಿ ಕಲಾವಿದನಾಗಬೇಕು, ಕ್ಯಾಮ್ರಾ ಇಂದ ನಿರ್ಮಾಪಕನಾಗಬೇಕು, ಎರಡೂ ಫಸ್ಟ್ ಟೈಮ್ ಹ್ಯಾಂಡ್ಲ್ ಮಾಡೋದ್ರಿಂದ ಭಾಳ ದೊಡ್ಡ ಟಾಸ್ಕು. ಅದನ್ನು ತುಂಬ ಚೆನ್ನಾಗಿ ನಮ್ಮ ಮೂರ್ತಿ ಅಣ್ಣ ನಿಭಾಯಿಸಿದ್ದಾರೆ. ಸೊ ನಾವೇನೇ ಹೇಳಿದ್ರು ಕೂಡ ನೀವು ಸ್ಕ್ರೀನಲ್ಲಿ ನೋಡಿದ್ರೆ ಹೇಳಿದ್ನಲ್ಲ, ಸ್ಟಾರ್ಟಿಂಗು ಬರೋ ಒಂದು 10 ನಿಮಿಷ ದಯವಿಟ್ಟು ಯಾರು ಮಿಸ್ ಮಾಡ್ಕೊಂಬೇಡಿ. ಯಾಕಂದರೆ ಒಬ್ಬ ರಾಕ್ಷಸನ 6 ಬಟನ್ನ ಮಿಸ್ ಮಾಡ್ಕೊಡಂಗಾಗುತ್ತೆ. ಅದು ನೋಡಿದ್ರೆ ನಿಮ್ಗೆ ಸಿನಿಮಾನು ಕನೆಕ್ಟ್ ಆಗುತ್ತೆ, ಸಿನಿಮಾನು ಅರ್ಥ ಆಗುತ್ತೆ. ಬಹುಶಃ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಈಗ ನಾನೇನೋ ಉತ್ಪ್ರೇಕ್ಷೆಗೆ ಹೇಳ್ತಲ್ಲ, ಒಂದು ವಜ್ರಮುನಿ ಅಂತ ಏನು ಆ ಟೈಮಲ್ಲಿ, ಇವತ್ತು ಕೂಡ ನಟ ಭಯಂಕರ ಅಂದ್ರೆ ವಜ್ರಮುನಿ ಅಂತ ಹೇಳ್ತಿದ್ದೀವಿ. ಖಂಡಿತ ಆ ಒಂದು ರೀಪ್ಲೇಸ್ಮೆಂಟ್ ಯಾರು ನೆಕ್ಸ್ಟ್ ಈಗಿನ ಜನರೇಷನ್ ಅಂದ್ರೆ ನಾನು ಮೂರ್ತಿ ಅಣ್ಣ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಯಾಕಂದ್ರೆ ನಾನು ಒಬ್ಬ ನಿರ್ಮಾಪಕರಿದ್ದಾರೆ ಅಂದೇನೋ ಹೇಳ್ತಲ್ಲ, ಒಬ್ಬ ನಿರ್ದೇಶಕನಾಗಿ ನಾನು ಪ್ರೌಡ್ ಫೀಲ್ ಆಗುತ್ತೆ. ನೀವು ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ ಏನಕ್ಕೆ ಡೈರೆಕ್ಟರ್ ಈ ಮಾತು ಹೇಳಿದ್ರು ಅಂತ. ಶ್ರೀಯವರು, ಇದ್ರ ಜೊತೆಗೆ ನೀವು ಕೈ ಹಾಕಿರೋದು ಕೊರಗಜ್ಜ ಎನ್ನುವಂತಹ ದೈವ ಸನ್ನಿಧಿಗೆ ಜಾಗೃತರಾಗಿರ್ಬೇಕು. ಸೊ ಈ ಒಂದು ಕಾಂಟ್ರವರ್ಷಿಯಲ್ ಕಂಟೆಂಟ್ ಅನ್ನೇ ಆಯ್ಕೆ ಮಾಡ್ಕೊಂಡಿರೋದ್ರ ಹಿನ್ನೆಲೆ ಏನು ಅಂತ? ಇಲ್ಲ ಸರ್, ಕಾಂಟ್ರವರ್ಷಿಯಲ್ ಏನಕ್ಕಾಗುತ್ತೆ ಸರ್? ಈಗ ಕಾಂಟ್ರವರ್ಷಿಯಲ್ ಅಂದ್ರೆ ನಾವು ಕೊರಗಜ್ಜನ ಕೆಡದಾಗಿನ ತೋರಿಸಲ್ವಲ್ಲ. ಕಾಂಟ್ರವರ್ಷಿಯಲ್ ಅಂದ್ರೆ ಈಗ ಈಗ ಮಂಗಳೂರಲ್ಲಿ ಅದೇ ಕೇಳಿದ್ರು, ಕೊರಗಜ್ಜ ಬಂದು ಬೇಸಿಕಲಿ ಅದೊಂದು ದೈವ ಪುರುಷ. ನಮ್ಮ ಮೂರ್ತಿ ಅಣ್ಣಗೆ ಆರಾಧ್ಯ ದೈವ ಅಂತ ಹೇಳಿದ್ರು ತಪ್ಪಾಗಲ್ಲ. ಯಾಕಂದರೆ ಅವರು ಮೂರ್ತಿ ಅಣ್ಣ ಬಂದು ವಾರಕ್ಕೊಂದ್ಸಲಿ ಅವ್ರು ತುಂಬ ಮನ್ಸಿಗೆ ಬೇಜಾರಾದರೂ ಅಲ್ಲಿ ಹೋಗ್ತಾರೆ, ತುಂಬ ಖುಷಿ ಆದರೂ ಅಲ್ಲಿ ಹೋಗಿ ಕುತಾರ ಅಂತ ಹೇಳ್ತಾ ಇದೀವಲ್ಲ, ಅದು ಪರ್ಮನೆಂಟ್ ಮನೆ ಥರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾವ ದೇವಸ್ಥಾನ ಹೋಗ್ತಾರೋ ಗೊತ್ತಿಲ್ಲ, ಅಲ್ಲಂತೂ ಹೋಗ್ತಾರೆ. ಅವ್ರಿಗೆ ಮನಸ್ಸಲ್ಲಿ ಕೊರಗಜ್ಜ ದೈವ ಆಳವಾಗಿ ಊರಿದ್ದಾರೆ. ಸೊ ಕಾಂಟ್ರವರ್ಷಿಯಲ್ ಅಂದರೆ ಕಾಂಟ್ರವರ್ಷಿಯಲ್ ಯಾವಾಗಂದ್ರೆ ದೈವನ ಯಾವ ಥರ ಮಿಸ್ಯೂಸ್ ಮಾಡ್ಕೊಂಡ್ರೆ ಕಾಂಟ್ರವರ್ಷಿಯಲ್ ಆಗುತ್ತೆ. ಇಲ್ಲ ದೈವ ಕೊರಗಜ್ಜ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿಲ್ದಿರೋ ರೋಮಾಂಚನ, ಭಯಭಕ್ತಿ ಎಲ್ಲ ಕೂಡ ಬರುತ್ತೆ. ಅಲ್ಲ, ಇಲ್ಲಿ ಯಾಕದು ಆ ಪ್ರಶ್ನೆ ಉದ್ಭವ ಆಯ್ತು ಅಂತ ಹೇಳಿದ್ರೆ, ವರಟ ಶ್ರೀಗೆ ಸಿಗೋದು ಸುನಾಮಿ ಕಿಟ್ಟಿ, ವರಟ ಶ್ರೀಗೆ ಸಿಗೋದು ಪಿ ಮೂರ್ತಿ. ನಾವ್ ಯಾರು ಹೊರಟ್ರಲ್ಲ ಸರ್. ಅಲ್ಲಲ್ಲ, ಈ ಆಯ್ಕೆಗಳಲ್ಲಿ ವರಟ ಶ್ರೀಯನ್ನ ನೋಡೋ ದೃಷ್ಟಿಗಳು ಬದಲಾಗ್ತವೆ. ಗೊತ್ತಿಲ್ಲ ಸರ್ ಯಾವ ಥರ ನಾನು ಕಾಣ್ತಾ ಇದ್ದೀನೋ, ಅಥವಾ ನಾನು ಮಾಡಿರೋ ಸಿನಿಮಾಗಳು ಯಾವ ಥರ ಕಾಣ್ತಾ ಇದ್ದೀನಿ ನನಗೆ ಗೊತ್ತಿಲ್ಲ. ಅಲ್ಟಿಮೇಟ್ ಒಂದೇ ಸರ್, ಒಳ್ಳೆ ಕಂಟೆಂಟ್ ಕೊಟ್ಟರೆ ಜನ ತಗೊಂತಾರೆ ಅನ್ನೋ ದೃಷ್ಟಿಲೇ ಹೋಗ್ತಾ ಇರುತ್ತೆ. ಕೆಟ್ಟದ್ದು ತೊಗೊಂಡ್ರೆ ಕೆಟ್ಟದ್ದು ತೊಗೊಬೋದು, ಒಳ್ಳೆ ತೊಗೊಂಡ್ರೆ ಒಳ್ಳೆ ತೊಗೊಂಡು ಸರ್. ಅದೆಲ್ಲವೂ ಜನಗಳ ತಲೆಯಲ್ಲಿ ಇರಬೇಕಷ್ಟೇ ಸರ್. ಸರ್ ಇಲ್ಲಿ ಹೊಸತನನ ಜನ ಕಂಡಿದ್ದಾರೆ. ಒಬ್ಬ ನಿರ್ಮಾಪಕನಿಗೂ ನಟನೆ ಬರುತ್ತಾ? ಅದರಲ್ಲೂ ಆ ನಟನೆ ನಿಜಕ್ಕೂ ಆ ಪೋಸ್ಟರಲ್ಲಿ ಆ ಭಾವ ಕಾಣ್ತಾ ಇದೆ. ಬಟ್ ಇನ್ನು ಆ ಸಿನಿಮಾದಲ್ಲಿ ಇನ್ನು ಪಿ ಮೂರ್ತಿ ಅವ್ರ ನಟನೆ ಹೆಂಗಿರುತ್ತೋ ಗೊತ್ತಿಲ್ಲ. ಅವ್ರ ನಟನೆ ಬಗ್ಗೆ ನೀವು ಹೇಳೋದಾದ್ರೆ? ಸರ್ ಖಂಡಿತ ಒಳ್ಳೆ ಕ್ವಶನ್ ಕೇಳಿದ್ರೆ. ಆ್ಯಕ್ಚುಲಿ ನಾನು ಮೂರ್ತಿ ಅಣ್ಣ ಸ್ಕ್ರಿಪ್ಟ್ ಅಂತ ಮಾಡಿದಾಗ ಕಠೋರ ಕ್ಯಾರೆಕ್ಟ್ರು ನನಗೆ ಭಾಳ ಸ್ಕ್ರಿಪ್ಟಲ್ಲಿ ಆ್ಯಸ್ ಎ ಡೈರೆಕ್ಟರ್ಗೆ ನಾನು ಒಂದು 3-4 ಭಾಳ ಕಾಡಿದ ಪಾತ್ರ. ಒಂದು ತಮಟೆ ಮಾಚಯ್ಯ, ಕಠೋರ, ಕೋರ ಅಂತ ಏನು ಹೇಳ್ತೀವಿ, ತುಂಬ ಕಾಡಿದ್ದು ನನಗೆ ಪಾತ್ರ. ಅದರಲ್ಲಿ ಕಠೋರ ಬಂದು, ಯಾಕಂದರೆ ಯೂಶ್ವಲಾಗಿ ರಾಮ ಅಂದಾಗ ಒಂದು ಅಭಿಮಾನ ಇರುತ್ತೆ, ಎಲ್ಲ ಗೌರವ ಇರುತ್ತೆ. ಬಟ್ ರಾವಣ ಇದ್ರೇ ರಾಮನಿಗೆ ಬೆಲೆ. ಯಾಕಂದರೆ ನಮ್ಮ ಇದು ರಾಮಾಯಣ ಆಗೋದೇ ಇಲ್ವಲ್ಲ, ಪೂರ್ತಿನೇ ಆಗಲ್ಲ ರಾವಣ ಇಲ್ಲ ಅಂದರೆ. ಸೊ ರಾವಣ ಒನ್ ಆಫ್ ದಿ ಸ್ಟ್ರಾಂಗ್ ಆಗಿ ತೋರಿಸ್ಬೇಕು. ಸೊ ಇಲ್ಲಿ ಕಠೋರ ಅನ್ನೋದು ಒಂದು ರಾವಣ ರೂಪದಲ್ಲಿ ಸ್ಕ್ರಿಪ್ಟ್ ಮಾಡಬೇಕಾದ್ರೆ ನಾನು ಮೂರ್ತಿ ಅಣ್ಣ ಡಿಸ್ಕಷನ್ ಮಾಡಿದಾಗ ಮೂರ್ತಿ ಅಣ್ಣ ಫಸ್ಟ್ ಹೇಳಿದ್ದು ಕಠೋರ ಕ್ಯಾರೆಕ್ಟರ್ ಇವರು ವಿಲನ್ ಮಾಡೋಣ ಅಂತ ಡಿಸ್ಕಷನ್ ಆಗ್ತಾಯಿತ್ತು. ನಿಜವಲ್ಲ ಆ ಟೈಮಲ್ಲಿ ಮೂರ್ತಿ ಅಣ್ಣನೇ ಕಠೋರ ಮಾಡ್ತಾರಂತ ಅವ್ರಿಗೂ ಗೊತ್ತಿಲ್ಲ, ನನಗೂ ಗೊತ್ತಿರಲಿಲ್ಲ. ಈಗ ಆ್ಯಕ್ಚುಲಿ ಮೂರ್ತಿ ಅಣ್ಣ ಬಂದವಾಗ ವಿತ್ ಶೇವ್ ಇತ್ತು ಅವ್ರದ್ದು. ಸೊ ನಾನು ಅವ್ರಿಗೆ ಒಡನಾಟ ಶುರುವಾದಾಗ ಅವರು ಒಂಥರ ರೆಬಲ್, ನೀವು ಸಂಘಗಳೆಲ್ಲ ಮಾತಾಡೋದು ನೋಡಿರ್ಬೋದು, ಅವ್ರು ಮಾತಾಡೋ ಒಂದು ಗತ್ತು ಶೈಲಿ ಎಲ್ಲ. ಸೊ ನನಗೆ ಒಂದು ರೂಪಗೊಳ್ತಾ ಹೋಗ್ತು, ಬಟ್ ನಾನು ಅವ್ರಿಗೆ ಹೇಳಿಲ್ಲ ಅವ್ರಿಗೆ. ಲಾಸ್ಟಲ್ಲಿ ಒಂದಿನ ನನ್ನ ಮನಸ್ಸಲ್ಲಿರೋದು ಅವ್ರಿಗೆ ಆಗದೆ, ಅಣ್ಣ ನೀವೇ ಮಾಡಿದ್ರೆ ಹೇಗಿರುತ್ತೆ.
ಬೇಡ ಬೇಡ ಅಷ್ಟೇ, ಸುಮ್ಮನೆ ನನಗೆ ಈ ಕಡೆ ಪ್ರೊಡ್ಯೂಸರು ಮಾಡಬೇಕು, ಆ ಕಡೆ ಇದು ತುಂಬ ಟಾಸ್ಕ್ ಇದೆ, ನನಗೆ ಬೇಡ ಬೇರೆಯವ್ರನ್ನ ಹಾಕೋಣ ಅಂತ ನನ್ನ ಬಲವಂತಕ್ಕೋಸ್ಕರ ಮಾಡಿದ್ದು. ಬಟ್ ನಾನು ಏನು ಅಂದ್ಕೊಂಡಿದ್ದು ಅದಕ್ಕಿಂತ ತುಂಬ ಚೆನ್ನಾಗಿ ಮಾಡಿದ್ರು. ಆಮೇಲೆ ಬೇಸಿಕಲಿ ಅವರು ಸುಮಾರು ಸಿನಿಮಾ ಮಾಡಿದರು, ಸಣ್ಣ ಪುಟ್ಟ ಪಾತ್ರಗಳು ಮಾಡಿದ್ರು. ಆಮೇಲೆ ಸ್ಲಮ್ ಅಂತ ನಾಯಕ ಕೂಡ ಮಾಡಿದರು. ಅವ್ರು ಕ್ಯಾಮ್ರಾ ಮುಂದೆ ಅಭಿನಯಿಸೋದು ಅಷ್ಟು ಚಾಲೆಂಜ್ ಆಗಿರಲಿಲ್ಲ. ಬಟ್ ಕಟ್ಟೋರ ಪಾತ್ರ 100% ಚಾಲೆಂಜ್ ಆಗಿತ್ತು. ಯಾಕಂದರೆ ಇವ್ರಿಗೆ ಆಪೋಸಿಟ್ ಇದೆ. ಅಂದರೆ ಅಲ್ಲಿ ಆಪೋಸಿಟ್ ಅಂದರೆ ಅವ್ರ ವಾಯ್ಸ್ ಆಗಲಿ ಬಾಡಿ ಲ್ಯಾಂಗ್ವೇಜ್ ಎಲ್ಲ ರೆಬಲ್ ಇದ್ರು ಕೂಡ ಆ ಕಠೋರ ಪಾತ್ರ ಹೆಂಗಂದರೆ ಒಂದು ಡಬಲ್ ಶೇಡಲ್ಲಿ ಬರುತ್ತೆ. ಒಂದು ರಾಮ ಈಗ ಸೀತೆನ ಅಪಹರಿಸ್ಬೇಕಾದ್ರೆ ಯಾವ ಥರ ಗೆಟಪ್ ಇತ್ತು ಆ ಥರ ಒಂದು ಗೆಟಪ್ ಇದೆ. ನಿಜವಾಗ್ಲೂ ರಾವಣ ಹೇಗಿದೆ ಆ ಥರ ಒಂದು ಗೆಟಪ್ ಇದೆ. ಸೊ ನೀವು ಸಿನಿಮಾ ನೋಡಿದಾಗ ಯಾಕೆ ಸೀತೆ ಡೈಲಾಗ್ ಹೇಳ್ತಿದ್ದಾರೆ ಡೈರೆಕ್ಟ್ರು ಅಂತ ನಿಮ್ಗೆ 2 ಶೇಡ್ ಇದೆ ಸರ್. ಇದು ನೀವು ನೋಡಿದಾಗ ಗೊತ್ತಾಗುತ್ತೇನು ಅಂತ. ಇನ್ನು ಪಿ ಮೂರ್ತಿ ಸರ್, ಈ ಸಿನಿಮಾ ಅನ್ನೋ ಸಚಿವ ಸಂಪುಟದಲ್ಲಿ ಅತ್ಯಂತ ಜವಾಬ್ದಾರಿಯುತ ಖಾತೆ ಯಾವುದು ಗೊತ್ತಾ? ನಿರ್ದೇಶಕರು ಮಲಗ್ತಾರೆ, ನಟಿಯರು ಮಲಗ್ತಾರೆ, ನಟಿಯರು ಚೆನ್ನಾಗಿ ನೆಮ್ಮದಿಯಿಂದ ಮಲಗ್ತಾರೆ, ನಿರ್ಮಾಪಕ ಮಲಗೋದಿಲ್ಲ. ಆ ದೊಡ್ಡ ಖಾತೆ ಒಂಥರ ಇದು ಅಬಕಾರಿ ಖಾತೆ ಇದ್ದ ಹಾಗೆ. ಸೊ ನಿದ್ದೆಗೆಡುವಂಥ ಖಾತೆಯಲ್ಲಿದ್ದೀರಿ ಸರ್, ನಿಮಗೆ ಕಾನ್ಫಿಡೆನ್ಸ್ ಇದೆಯಾ ಸರ್? ಸರ್ ಇದು ನೀವು ಹೇಳಿದಂಗೆ 100% ನಿದ್ದೆ ಕೆಡುವಂಥ ಸಿನಿಮಾನೇ. ಯಾಕಂದರೆ ಈ ಪ್ರಾಜೆಕ್ಟು ನಾವು ಸ್ಟಾರ್ಟ್ ಮಾಡೋದು ಫಸ್ಟ್ ಡೇ ಸೆಕೆಂಡ್ ಡೇ ಶೂಟಿಂಗ್ ಮಾಡೋದು, ಅಲ್ಲಿಂದ ಒಂದು ಎನರ್ಜಿ ಸ್ಟಾರ್ಟ್ ಆಯಿತು. ಸೊ ಈ ಸಿನಿಮಾ ಎಲ್ಲ ಹೋಗೋದ್ರಲ್ಲಿ ಏನೋ ಇದೆ, ಬಟ್ ಇದನ್ನು ನಾವು ಆರ್ಡಿನರಿ ಸಿನಿಮಾ ಮಾಡಬಾರ್ದು. ಯಾವ ತೆಲುಗು ತಮಿಳು ಹಿಂದಿಗೆ ಕಮ್ಮಿ ಇಲ್ಲ ಆ ಮಟ್ಟಕ್ಕೆ ಮಾಡಬೇಕಂತ ಅವತ್ತು ಡಿಸೈಡ್ ಮಾಡಿದ್ರು ಸರ್. ಇವತ್ತು ಅದೇ ರೀತಿ ಅಂದಂಥ ಸಿನಿಮಾ ಶೂಟಿಂಗ್ ಬಂದಿದೆ. ಪ್ರತಿಯೊಂದು ಶೂಟಿಂಗ್ ಸ್ಪಾಟಲ್ಲೂ ದೊಡ್ಡ ಮಿರಾಕಲ್ಲು, ಪವಾಡಗಳು ತುಂಬ ಆಗಿದೆ ಸರ್, ತುಂಬ ಆಗಿದೆ. ಸೊ ನನ್ನ ಟೀಮು ಏನು ಈ ಕೋರ ಇವತ್ತು ಒಂದು ದೊಡ್ಡ ಪಿಲ್ಲರ್ ಆದ ಕಾರಣನೇ ಎಲ್ಲರೂ ನಮ್ಮ ಶ್ರೀವರ ಇರ್ಬೋದು, ಕಿಕ್ಕಿ ಇರ್ಬೋದು, ಚರಿಷ್ಮಾ, ಸೌಜನ್ಯ, ಮಠಣ್ಣ, ಮುನಿ ಎಲ್ಲರೂ ಸಪೋರ್ಟ್ ಮಾಡಿ ಸರ್ ಇದು ಒಂದು ಅರ್ಥ ಮಾಡ್ಕೊಳ್ಳಿ. ಈ ಕೋರ್ ಅನ್ನೋದು ಬಂದ್ಬಿಟ್ಟು ಸ್ವಾಮಿ ಕೊರಗಜ್ಜ ಸ್ವಾಮಿ ಆಶೀರ್ವಾದ ಮಾಡಿದಂಥ ಸಿನಿಮಾ. ಸೊ ನಮ್ಮ ಒಂದು ಚಾಲೆಂಜ್ ಇತ್ತು ಈ ಸಿನಿಮಾನ ಬೇರೆ ಲೆವೆಲ್ ಮಾಡಬೇಕಂತ. ಸರ್ ನೋಡಿ ಈ ಸಿನಿಮಾದಲ್ಲಿ ಬಂದ್ಬಿಟ್ಟು ಹೀರೋ ಹೊಸವಾಗಿರ್ಬೋದು, ಆಯಿತಾ, ಇನ್ನೊಂದಷ್ಟು ಜನ ಆರ್ಟಿಸ್ಟ್ ಹೊಸವಾಗಿರ್ಬೋದು. ನಾನು ಹೇಳ್ತೀನಿ ಇಲ್ಲಿ ಯಾರು ಹೀರೋ ಇಲ್ಲ, ಹೀರೋಯಿನ್ ಇಲ್ಲ, ಡೈರೆಕ್ಟರ್ ಇಲ್ಲ, ಪ್ರೊಡ್ಯೂಸರ್ ಇಲ್ಲ ಸರ್. ನಾವೆಲ್ಲ ಕಾರ್ಮಿಕರು ಎಲ್ಲ ಸೇರಿ ಒಂದು ಒಳ್ಳೆ ಒಂದು ಮನೆ ಕಟ್ಟಿದ್ದೀವಿ ಆಯಿತಾ. ಆ ಮನೆ ಇವತ್ತು ತುಂಬ ಬೇರೆ ಲೆವೆಲಲ್ಲಿ ಬಂದಿದೆ ಸರ್. ನಿಜವಾಗ್ಲೂ ಕಂಟೆಂಟ್ ಓರಿಯೆಂಟ್ ಸಿನಿಮಾ ಇದು, ಕಂಟೆಂಟ್ ಓರಿಯೆಂಟ್ ಸರ್. ನೀವು ಟ್ರೈಲರ್ ನೋಡಿದಾಗ ಹೇಳ್ತಾರೆ ಎಷ್ಟು ಜನ ಮಾತಾಡ್ತಾರೆ ಸರ್. ಇವತ್ತು ನನ್ನ ಟೀಸರ್ ಬಿಟ್ಟರು, ನಮ್ಮ ಧ್ರುವ ಸರ್ ಅವ್ರು ಬಂದ್ಬಿಟ್ಟು ಅಷ್ಟೇ ಟೀಸರ್ ರಿಲೀಸ್ ಮಾಡಿಕೊಟ್ರು. ಕೋರ ಸಿನಿಮಾಗೆ ಫುಲ್ ಸಪೋರ್ಟ್ ಆಗಿ ಧ್ರುವ ನಿಂತಿದ್ದಾರೆ. ಅದಾದ್ಮೇಲೆ ಟೀಸರ್ ನೋಡಿದ್ರೆ ಇವತ್ತು ಸರ್ ಇಡೀ ಸ್ಟೇಟಲ್ಲ ಬೇರೆ ಸ್ಟೇಟಲ್ಲ ಅದ್ರ ಬಗ್ಗೆ ರಿವ್ಯೂ ಕೊಡ್ತಿದ್ರು, ಏನು ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಸರ್. ಕೋರ ಟೀಸರ್ ಟ್ರೈಲರ್ ಒಬ್ಬ ಬಂದ್ಬಿಟ್ಟು ಅದ್ರ ಬಗ್ಗೆ ಒಂದು ಬ್ಯಾಡ್ ಕಮೆಂಟ್ಸ್ ಹಾಕಿಲ್ಲ ಸರ್. ಎಲ್ಲರಿಗೊಂದು ಕ್ಯೂರಿಯಾಸಿಟಿ, ಏನಿದು ಕೋರ ಈ ಮಟ್ಟಕ್ಕೆ ಮಾಡಿದ್ರಲ್ಲ, ಇಂಥ ಮೇಕಿಂಗ್, ಈ ಥರ ಸಬ್ಜೆಕ್ಟು, ಫಾರೆಸ್ಟ್ ಪ್ಲೇಸು, ಇದರಲ್ಲಿ ಏನಿದೆ, ಸಿನಿಮಾ ರಿಲೀಸು ಯಾವಾಗ ಅಂತೇಳಿ ಎವ್ರಿ ಡೇ ನಮಗೆ ಫೋನ್ ಮಾಡ್ತಿದ್ದಾರೆ. ಸೊ ಹಂಗಾಗ್ಬಿಟ್ಟು ನಾವು ಇವತ್ತು ಈ ಸಿನಿಮಾನ ಒಂದು ದೊಡ್ಡ ಮಟ್ಟಕ್ಕೆ ಮಾಡ್ಬೇಕಂತ ಹೇಳ್ಬಿಟ್ಟು ಒಳ್ಳೆ ಪಬ್ಲಿಸಿಟಿ ಮಾಡಿ, ಮಾರ್ಕೆಟಿಂಗ್ ಮಾಡಿ, ಎಲ್ಲ ಜಿಲ್ಲೆಯಲ್ಲಿ ಹೋಗಿ ಪ್ರೆಸ್ ಮೀಟ್ ಮಾಡಿ, ಅಲ್ಲಿರ್ತಕ್ಕಂಥ ಒಂದಷ್ಟು ಜನ ಆಟೋ ಚಾಲಕರು, ಟ್ಯಾಕ್ಸಿ ಚಾಲಕರು, ಸ್ನೇಹಿತರು, ಮೀಡಿಯಾ ಫ್ರೆಂಡ್ಸ್ ಎಲ್ಲರನ್ನು ಕರೆದು ಅಲ್ಲೊಂದು ಪ್ರೆಸ್ ಮೀಟ್ ಮಾಡಿ ಎಲ್ಲ ಕಡೆಯಿಂದ ಪ್ರಚಾರ ತುಂಬ ಚೆನ್ನಾಗಿ ಮಾಡ್ಕೊಂಡ್ಬರ್ತಿದ್ವಿ. ಎಂಟರ್ ಟೀಮ್, ಕೋರ ಟೀಮು. ಸೊ ಹಂಗಾಗಿ ನಾವು ಅವತ್ತಿನ ದಿವಸ ನಾವು ನಿದ್ದೆ ಮಾಡಿಲ್ಲ ಸರ್, ನಿದ್ದೆ ಮಾಡಿಲ್ಲ, ನಿದ್ದೆ ಕೆಟ್ಟು. ಯಾಕಂದರೆ ಸರ್ ಇವತ್ತು ಕನ್ನಡ ಸಿನಿಮಾ ಏನೇ ಮಾಡಿದ್ರು ಜನ ಬಂದ್ಬಿಟ್ಟು ಅದನ್ನು ಸುಮ್ಮನೆ ಈಸಿಯಾಗಿ ಹೇಳ್ಬಿಟ್ರೆ ಚೆನ್ನಾಗಿಲ್ಲ ಅಂತೇಳಿ. ಇವತ್ತು ಜನದ ಮೈಂಡ್ ಸೆಟಪ್ಪಲ್ಲಿ ಒಂದಿದೆ, 100 ಕೋಟಿ ಸಿನಿಮಾನ ಹಂಗಿರಬೇಕು, ಈ ಥರ ಮೇಕಿಂಗ್ ಇರಬೇಕಂತ. ಸರ್ ನಾವು ಸಣ್ಣ ಬಜೆಟ್ ಸಿನಿಮಾದಲ್ಲಿ ನಾವು ಮಾಡಿದ್ದೀವಿ ಸರ್ ಕೋರ ಸಿನಿಮಾನ. ನಾನು ಇವತ್ತು ಹೇಳ್ತೀನಿ ಕೇಳಿ, ಯಾವ ತೆಲುಗು ತಮಿಳು ಹಿಂದಿಗೂ ಚಾಲೆಂಜ್ ಮಾಡ್ತೀನಿ ಸರ್. ನನ್ನ ಸಿನಿಮಾ ಮುಂದೆ ಅದು ನಿಂತ್ಕೊಂಡ್ಬಿಡಿ ನೋಡೋಣ. ಇವತ್ತು ಯಾವ್ದು ರಿಲೀಸ್ ಮಾಡಿ ಸರ್ ಎನಿ ಸಿನಿಮಾ ಅದರ್ ಲ್ಯಾಂಗ್ವೇಜ್, ನಾವು ನಮ್ಮ ಕನ್ನಡದಲ್ಲಿ ಕಾಂಪಿಟೇಷನ್ ಮಾಡೋಣ. ಯಾಕಂದರೆ ಅವರು ನಮ್ಮವರು, ನಮ್ಮ ನೆಲದವರು. ಕನ್ನಡ ಸಿನಿಮಾ ಬೆಳಿಬೇಕು, ಅದ್ರ ಬಗ್ಗೆ ನನ್ಗೆ ಅಭಿಮಾನ ಇದೆ. ಬೇರೆ ಅದರ್ ಲ್ಯಾಂಗ್ವೇಜ್ ಸಿನಿಮಾ ಸರ್ ನನ್ನ ಸಿನಿಮಾ ಮುಂದೆ ರಿಲೀಸ್ ಮಾಡಲಿ, ನನ್ನ ಚಾಲೆಂಜ್ ಮಾಡಿ ರಿಲೀಸ್ ಮಾಡ್ತೀನಿ, ನನ್ನ ಸಿನಿಮಾ ಗೆಲ್ಲುತ್ತೆ ಸರ್. ನೋಡಲ್ಲ ರೀ ಜನ ಸರ್ ಹೇಳ್ತೀನಿ ಕೇಳಿ ಸರ್, ಜನದ ಬಗ್ಗೆ ನಾವು ಮಾತಾಡೋದು ತಪ್ಪು ಸರ್. ಒಳ್ಳೆ ಕಂಟೆಂಟ್ ಸಿನಿಮಾ, ಒಳ್ಳೆ ಮೇಕಿಂಗ್, ಒಳ್ಳೆ ಕಥೆ ಇದ್ರೆ 100% ಕನ್ನಡಿಗರು ಕನ್ನಡ ಸಿನಿಮಾ ಬೆಳೆಸ್ತಾರೆ ಸರ್. ಆಯ್ತು ಸರ್. ಈಗ ಒಂದು ಉದಾಹರಣೆ ಕೊಡ್ತೀನಿ. ಇವತ್ತು KGF ಆಗಿರ್ಬೋದು, ಕಾಂತಾರ ಆಗಿರ್ಬೋದು. ಸೊ ಇವತ್ತು ಇಡೀ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಹಿಟ್ಟಾಗುತ್ತೆ ಅಂತ ಹೇಳಿದ್ರೆ ಕಂಟೆಂಟ್ ಸರ್ ಅದಲ್ಲ ಸಿನಿಮಾಗಳು. ಕಂಟೆಂಟ್ ಇವತ್ತು 100 ಕೋಟಿ ಬಜೆಟ್ ಸಿನಿಮಾನ ಒಂದು ಕಡೆ ತಳ್ಳಿಬಿಡ್ತಾರೆ, 3 ಕೋಟಿ ಬಜೆಟ್ ಸಿನಿಮಾ ತಲೆಯಲ್ಲಿ ಇಟ್ಟು ಮೆರೀತಾರೆ.
ಆಯ್ತಾ. ಸಿನಿಮಾ ಚೆನ್ನಾಗಿದ್ರೆ ಜನ ಯಾವ ಮೂಲೆಯಲ್ಲಿದ್ರು ಥಿಯೇಟರ್ ಬಂದು ಸಿನಿಮಾ ನೋಡ್ತಾರೆ. ಸೊ ಹಂಗಾಗ್ಬಿಟ್ಟು ನಾವು ನಮ್ಮ ಸಿನಿಮಾಗೆ ಏನು ಕೊಡಬೇಕು, ಒಂದು ಸರ್ ಇದು ಸಪ್ರೇಟ್ ಒಂದು ಲೋಕ. ಒಂದು ಫಾರೆಸ್ಟ್ ಒಳಗಡೆ ಬಂದಾಗ ಅಲ್ಲಿ ಒಬ್ಬ ರಾಕ್ಷಸ, ಒಬ್ಬ ಫಾರೆಸ್ಟ್ ಆಫೀಸರು, ಅಧಿಕಾರಿಗಳು, ಬುಡಕಟ್ಟು ಜನಾಂಗ ಹೆಂಗೆ ಇವ್ರನ್ನ ಯಾವ ರೀತಿ ತೊಂದರೆ ಕೊಡ್ತಾರೆ ಒಂದು ಸಬ್ಜೆಕ್ಟು ಒಂದು ಪಕ್ಕ ಕಮರ್ಷಿಯಲ್ ಮಾಡಿದ್ದೀವಿ. 6 ವರ್ಷ ಹುಡುಗರಿಂದ 60 ವರ್ಷ ಮುಗಿದ ತನಕ ಸಿನಿಮಾ ನೋಡಿದ್ರು ಕೂಡ ಸೂಪರ್ ಗುರು ಸಿನಿಮಾ ಅನ್ಬೇಕು. ಸೊ ಆ ಮಟ್ಟಿಗೆ ನಾವು ತುಂಬ ಚೆನ್ನಾಗಿ ಮಾಡಿದ್ವಿ. ನಿಮಗೆ 4 ಫೈಟ್ ಇದೆ, ತಂದೆ ತಾಯಿ ಸೆಂಟಿಮೆಂಟು, ತಾತ ಮೊಮ್ಮಗನ ಸೆಂಟಿಮೆಂಟು, ನಿಮ್ಮ ನಗಿಗೆ ಫುಲ್ಲು ಕಾಮಿಡಿ ಇದೆ, ಒಳ್ಳೆ ಕಮರ್ಷಿಯಲ್ ಫೈಟ್ ಇದೆ, ಎಲ್ಲ ಪ್ರತಿಯೊಂದು ಟೋಟಲ್ ಒಂದು ಪ್ಯಾಕೇಜ್ ಆಗಿ ಕೋರ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದೀವಿ. ಏಪ್ರಿಲ್ 18ನೇ ತಾರೀಕು ಕೋರ ಜಾತ್ರೆ ಮಾಡ್ತಾ ಇದ್ದೀವಿ ಸರ್. ಇಡೀ ಕರ್ನಾಟಕದಂತ ಎಲ್ಲ ಜಿಲ್ಲೆಯಲ್ಲೂ ಥಿಯೇಟ್ರಲ್ಲಿ ಅಬ್ರ ಆಯ್ತಾ. ಯಾಕಂದರೆ ಇವತ್ತು ವಾಲಂಟಿಯರ್ ನಮ್ಮ ಹುಡುಗರು ಅಣ್ಣ ನಮ್ಗೆ ಇಷ್ಟು ಥಿಯೇಟ್ರ್ ಕೊಡಿ, ಅಷ್ಟು ಥಿಯೇಟ್ರ್ ಕೊಡಿ ಅಂತಾರೆ. ಬಟ್ ಯಾಕೆ ಹೇಳ್ತಾರೆ ಅಂದರೆ ಸರ್, ಆ ಸಿನಿಮಾ ಹೋಗಿರೋ ಪ್ರೀತಿ. ಟ್ರೈಲರ್ ನೋಡಿದವರೆಲ್ಲ ನಾವೇನೋ ಅನ್ಕೊಂಬಿಟ್ಟಿದ್ದು ಕೋರ ಅಂದರೆ ಏನು ಈ ಮಟ್ಟಿಗೆ ಟ್ರೈಲರ್ ಅಂತ. ಸೊ ಹಂಗಾಗ್ಬಿಟ್ಟು ನಾವು ಎಲ್ಲೂ ಕಾಂಪ್ರಮೈಸ್ ಆಗದಂಗೆ ಎಲ್ಲ ನಮ್ಮ ಜನರ ಮೇಲೆ ಭಾರ ಹಾಕ್ಬಿಟ್ಟು ಕೋರ ಜಾತ್ರೆ ಮಾಡೋಕ್ಕೆ 18ನೇ ತಾರೀಕು ಬರ್ತಾ ಇದ್ದೀವಿ. ಎಲ್ಲ ಕನ್ನಡಿಗರು ನಮ್ಮ ಸಿನಿಮಾ ನೋಡಿ ಥಿಯೇಟ್ರಿಗೆ ಬಂದು ನೋಡಿ ನಮ್ಮನ್ನು ಆಶೀರ್ವಾದ ಮಾಡಬೇಕಂತ ನಾನು ಕೇಳ್ಕೊಳ್ತೀನಿ. ಎಸ್, ಇನ್ನು ವರಟಾಶ್ರೀ ಸರ್, ಸರ್ ಇದು ಕೇಳಲೇಬೇಕು, ನಿಮಗೆ ಇದು ಇರಿಟೇಟ್ ಆಗ್ಬೋದು ಈ ಪ್ರಶ್ನೆ. ಕಾಂತಾರ ಸಿನಿಮಾದ ನಂತರ ಬಿಡುಗಡೆ ಆಗ್ತಾ ಇರೋದ್ರಿಂದಾಗಿ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಕೋರ ಸಿನಿಮಾಗೆ ಪ್ರೇರಣೆ ಕಾಂತಾರ ಅನ್ನೋ ಒಂದು ಮಾತಿದೆ ಸರ್. ಅದು ನಿಮ್ಮ ನಟಿ ಈಗ ಕ್ಲಾರಿಟಿ ಕೊಟ್ಟರು, ಆದರೂ ಕೂಡ ಆ ಥರದ್ದೊಂದು ಮಾತಿದೆ. ಅದು ಯಾವತ್ತೂ ಕೂಡ ಅದು ಹೋಗೋದಿಲ್ಲ, ಆ ಆರೋಪ ಹೋಗೋದೇ ಇಲ್ಲ. ಸೊ ನಿಮಗೆ ಈ ಕತೆ ಸಿಕ್ಕಿದ್ದು ಕಾಂತಾರಕ್ಕೂ ಮುಂಚೆನಾ ಅಥವಾ ಕಾಂತಾರನೇ ನಿಮಗೆ ಪ್ರೇರಣೆ ಆಯ್ತಾ? ಸರ್ ಇದು ಕೋವಿಡ್ ಟೈಮಲ್ಲಿ ಮಾಡಿದ್ದು ಸರ್. ಈಗ ನಾವು ಏನು ಹೇಳಿದ್ರು ಉತ್ಪ್ರೇಕ್ಷೆ ಆಗುತ್ತೆ. ನಮ್ಮ ಕರ್ನಾಟಕದಲ್ಲಿ ಫಸ್ಟ್ ಕೊರಗಜ್ಜ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು ಅಂತ ನಾವೇ ಮಾಡಿದ್ವಿ ಸರ್. ಬಟ್ ರಿಲೀಸ್ ಆಗಿದ್ದು ಕಾಂತಾರ. ಕೋವಿಡ್ ಟೈಮಲ್ಲಿ ಸ್ವಲ್ಪ ನಾವು ಶೂಟಿಂಗ್ ಸ್ವಲ್ಪ ಸ್ಟಾಪ್ ಆಯ್ತು ಶೆಡ್ಯೂಲು. ಸೊ ಅದು ಹೊರತಾಗಿ ಖಂಡಿತ ಕಾಂತಾರಕ್ಕೂ ಕೋರಗೂ ಒಂದಕ್ಕೊಂದು ಸಂಬಂಧನೇ ಇಲ್ಲ ಸರ್. ಯಾಕಂದರೆ ಅದು ಪಂಜುರ್ಲಿ ದೈವ ಸುತ್ತ ನಡೆಯೋ ಕತೆ, ಇದು ಆದಿವಾಸಿ ಬುಡಕಟ್ಟ ಜನಾಂಗ ಸುತ್ತ ಕತೆ. ರಾತ್ರಿ ಹಗಲು ವ್ಯತ್ಯಾಸ ಇದೆ, ಎಲ್ಲಿಂದ ಡಿಫ್ರೆನ್ಸ್ ಸರ್ ಇದು. ಅದು ಪಂಜುರ್ಲಿ ದೈವ ಬಗ್ಗೆ ಹೇಳಿರೋ ಕತೆ. ಇದು ಒಂದು ಮುಗ್ಧ ಜೀವಿಗಳ ರಾಕ್ಷಸನ ಒಡೆದಾಟ, ಹೋರಾಟ, ಹಂಬಲ ಅದ್ರ ಸುತ್ತ ನಡೆಯೋ ಕತೆ. ಅದರಲ್ಲಿ ಹೋಲ್ ಪಾರ್ಟ್ ಆಫ್ ದಿ ಕಾಂತಾರ, ಇದು ಒನ್ ಆಫ್ ದಿ ಪಾರ್ಟ್ ಕೊರಗಜ್ಜ. ವೆರಿ ಸಿಂಪಲ್ ಸರ್. ಕ್ಲಾರಿಟಿನಾ ಸರ್? ಸೂಪರ್. ಇನ್ನು ಆಡಿಯನ್ಸ್ಗೆ ಡೌಟ್ ಇರಬಾರ್ದಲ್ಲ. ಇನ್ನೊಂದು ಹೇಳ್ತೀನಿ ಕೇಳಿ. ನಾವೇನು ಕೊರಗಜ್ಜನ ನಾವು ನಮ್ಮ ಸಿನಿಮಾದಲ್ಲಿ ಶೂಟ್ ಮಾಡಿದ್ವು, ಅವ ಇನ್ನ ಕಾಂತಾರ ರಿಲೀಸ್ ಆಗಿರಲಿಲ್ಲ. ಆಯ್ತು ಸರ್, ಕಾಂತಾರ ರಿಲೀಸ್ ಕಲ್ಪನೆ ಇರಲಿಲ್ಲ ನಮಗೆ. ಸೊ ಅಚಾನಕ್ ಕಾಂತಾರ ರಿಲೀಸ್ ಆಯಿತು, ಹಿಟ್ ಆಯಿತು, ಸೂಪರ್. ನಮ್ಗೆ ತುಂಬ ಖುಷಿ ಆಯಿತು ನಮ್ಮ ಕನ್ನಡ ಸಿನಿಮಾ ಈ ಮಟ್ಟಿಗೆ ಬೆಳೀತದಂತ. ಬಟ್ ಕಾಂತಾರ ಬಿಫೋರೇ ನಮ್ದೆಲ್ಲ ಕತೆ ರೆಡಿ ಆಗಿತ್ತು, ಶೂಟಿಂಗ್ ಆಗಿತ್ತು. ಒಂದಷ್ಟು ಫೈಟ್ಗಳು ಬ್ಯುಸಿ ಇದ್ದಾಗ ನಮ್ಮ ಚಿನ್ನಿ ಮಾಸ್ಟರ್, ರವಿ ಮಾಸ ಅಲ್ಲಿ ಇಲ್ಲಿ ಬಾಂಬೆಲೆಲ್ಲ ಬ್ಯುಸಿ ಇದ್ರು. ಅವ್ರು ಬಂದಮೇಲೆ ಸ್ವಲ್ಪ ಲೇಟ್ ಆಯಿತು. ಆಮೇಲೆ ಸುರೇಶ್ ಸರ್ ಒಂದು ಹೇಳ್ತೀನಿ ಕೇಳಿ, ಒಂದು ಸಿನಿಮಾ ಮಾಡೋದು ಅಷ್ಟು ಈಸಿ ಅಲ್ಲ, ಅದಕ್ಕೆ ತಕ್ಕಂತೆ ಬಜೆಟ್ ಬೇಕು. ನಾವು ಫಸ್ಟ್ ಒಂದು ಬಜೆಟ್ ಪ್ಲಾನ್ ಮಾಡಿದ್ವಿ, ಇಷ್ಟೇ ಬಜೆಟ್ ಮಾಡೋಣ ಅಂತ. ಸಿನಿಮಾ ಚೆನ್ನಾಗಿ ಹೋಗ್ತಾ ಹೋಗ್ತಾ ನಮಗೆ ಗೊತ್ತಾಗ್ತಿದ್ದು ಸಿನಿಮಾ ಇಲ್ಲ ಚೆನ್ನಾಗಿ ಬರ್ತಾ ಇದೆ, ಕಾಂಪ್ರಮೈಸ್ ಆಗೋದು ಬೇಡ, ಇದು ದೊಡ್ಡ ಮಟ್ಟದಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಡಿಲೇ ಆಗಿದೆ. ಬಟ್ ಡಿಲೇ ಆದರೂ ಲೇಟೆಸ್ಟ್ ಆಗಿ ತುಂಬ ಚೆನ್ನಾಗಿ ಮಾಡಿದ್ವಿ ಸರ್. ಎಸ್ ಶ್ರೀ ಸರ್. ಆಮೇಲೆ ನಾನೊಂದು ಹೇಳ್ಬಿಡ್ತೀನಿ ಕ್ಲಾರಿಟಿ. ನೀವು ನೋಡಲ್ಲ ಅದು ತಪ್ಪು ಸರ್. ಈಗ ಇವತ್ತು ಜನಗಳು ನಾವು ನೋಡ್ತೀವಿ ಅಂತ ಕೂತಿದ್ದಾರೆ ಸರ್, ನೀವು ಸರಿಯಾಗಿ ಕಂಟೆಂಟ್ ಕೊಡಪ್ಪ. ಸರ್ ಇಲ್ಲಿ ಏನಾಗ್ತದೆ ಸರ್, ಕರ್ನಾಟಕದಲ್ಲಿ ತಮಿಳ್ ಸಿನಿಮಾಗಳು ತೆಲುಗು ಸಿನಿಮಾ ಯಾಕೆ ಕೊಡ್ತಾರೆ ಸರ್? ನೋಡ್ತಾರೆ ಯಾರು ಸರ್? ತೆಲುಗುರಲ್ಲ ಸರ್, ನೋಡ್ತಾರೆ ಕನ್ನಡದವ್ರೆ. ಮತ್ತೆ ಕನ್ನಡ ಸಿನಿಮಾ ಯಾಕೆ ಸರ್ ನೋಡಲ್ಲ ಸರ್? ಇಲ್ಲಿ ಈಗ ಅಲ್ಲ ಸರ್, ಹೇಳ್ತೀನಿ ಒಂದು ಎಕ್ಸಾಂಪಲ್. ಏನಕ್ಕೆ ನೋಡಲ್ಲ ಅಂತ ನಾನು ಕೇಳ್ತಿರೋದು ಸರ್. ಅವರು ತೆಲುಗು ತೆಲುಗು ಭಾಷೆ ಬಂದು ನನಗೆ ಇಷ್ಟ ಅಂತ ಯಾರು ನೋಡ್ತಲ್ಲ, ತಮಿಳ್ ನಂಗೆ ಇಷ್ಟ ಸರ್. ನಾನು ಡೈರೆಕ್ಟ್ ಎಲ್ಲ ಲ್ಯಾಂಗ್ವೇಜ್ ನೋಡ್ತೀನಲ್ಲ ಸರ್, ಚೆನ್ನಾಗಿದೆ ನಾನು ಹೋಗ್ತೀನಿ ಸರ್. ನಾನು ನೋಡಲ್ಲ, ನಾನು ಕನ್ನಡ ಪರ ಆಧಾರಲ್ಲ ಸರ್. ಅದೊಂದು ಈ ಕಲಾವಿದರಿಗೆ ಯಾವುದೇ ರೀತಿ ರಿಸ್ಟ್ರಿಕ್ಷನ್ ಇಲ್ಲ, ಯಾವುದೂ ಇಲ್ಲ. ಕಲಾವಿದ ಯಾವ ಲ್ಯಾಂಗ್ವೇಜ್ ಮನೋರಂಜನೆ ಕೊಡ್ಬೋದು. ಎಮೋಷನ್ಸ್ ಎಲ್ಲ ಒಂದೇ ಲ್ಯಾಂಗ್ವೇಜ್, ಎಲ್ಲ ಎಮೋಷನ್ಸ್ ಎಲ್ಲ ಲ್ಯಾಂಗ್ವೇಜ್ ಒಂದೇ ಥರ ಸರ್. ಕನ್ನಡ ಆಡಿಯನ್ಸು ತುದಿಗೆಲ್ಲ ಇದ್ದಾರೆ ಸರ್. ಈಗ RCB ಸೋತ್ರೆ ನಾವೇ ಸಹ ಸಪೋರ್ಟ್ ಮಾಡ್ತೀವಿ, ನೆಕ್ಸ್ಟ್ ಹೊಡಿತೀವಿ ಅಂತ ಅದ್ಬಿಟ್ಟು RCB ಅಂತ ನಾವೇ ಯಾರು ಕಂಡ ಮಾಡ್ಕೋತೀವಲ್ಲ ಸರ್. ನಮಗೆ ಅವ್ರು ಹೋಗ್ಸಿದೆ, ಗೆಲ್ತೀರಾ ನೀವು ಒಳ್ಳೆ ಕಂಟೆಂಟ್ ಕೊಡ್ರೆ ನಾವು ಮಾಡ್ತೀವಿ ಅಂತ. ಅದೇನಾಗಿದೆ ನಾವು ಬೌಂಡಿಂಗ್ ಯಾರೋ ಒಬ್ಬ ಹೇಳ್ತಾನೆ, ಯಾರೋ ಒಬ್ಬ ಕೇಳ್ತಾನೆ, ಕನ್ನಡ ಸಿನಿಮಾ ಥಿಯೇಟರ್ ಬರ್ತಲ್ಲ ಸರ್. ಯಾವುದೋ ಒಂದು ಬ್ಲಿಂಕ್ ಅಂತ ಒಂದು ಸಿನಿಮಾ, ಒಂದು DR ಕೂಡ ಇಲ್ಲ ಸರ್. ಮತ್ತೆ ಅದ್ಯಾಕೆ ಸರ್ ಟಾಕ್ ಆಯಿತು? ಟಾಕ್ ಆದರೆ ಒಳ್ಳೆ ಟಾಕ್ ಆಯ್ತಲ್ಲ ಸರ್. ಇಲ್ಲಿವರೆಗೂ 239 ಸಮಥಿಂಗ್ ಇದರಲ್ಲಿ ಸಿನಿಮಾಗಳು, ಇವತ್ತು 29 ಸಿನಿಮಾ ಒಳ್ಳೆ ಟಾಕ್ ಆಗಿ ಸಿನಿಮಾ ಜನಗಳು ಕಣ್ಣು ಕಾಣಿಸಿಲ್ಲ. ಕಾರಣ ಗೊತ್ತಾ ಸರ್ ನಿಮಗೆ? ಜನಗಳು ಒಪ್ಕೊಂಡಿರೋ ಸಿನಿಮಾ ಸರ್ ಅದು. ಬಟ್ ಜನ ಥಿಯೇಟರ್ ಇಲ್ಲ ಸರ್. ಕೆಲವು ನಿರ್ಮಾಪಕರಿಗೆ ಪಾಪ ಮಾರ್ಕೆಟ್ ಮಾಡೋದು ದುಡ್ಡಿರಲ್ಲ. ನಾಳೆ ಅಂದರೆ ಇವತ್ತು ಪೋಸ್ಟ್ ಆಗ್ತಾರೆ. ಆ ಸಿನಿಮಾ ತುಂಬ ಚೆನ್ನಾಗಿರುತ್ತೆ, ಜನಗಳು ಕಂಡು ಕಿವಿ ಇನ್ನೂ ಚೆನ್ನಾಗಿದೆ
ಸಿನಿಮಾ ಹೋಗುತ್ತೆ ಸರ್. ಹೆಂಗೆ ಹೇಳ್ತೀರಾ? ಅದು ಜನ ತಪ್ಪ, ಇಂಡಸ್ಟ್ರಿ ತಪ್ಪ? ಕ್ವಶನ್ ತುಂಬಾ ದೊಡ್ಡ ಪ್ರಶ್ನೆ ಇದೆ ಸರ್. ಹಾಗಾಗಿ ನಾನು ಹೇಳೋದು ಒಂದೇ, ಖಂಡಿತ ಆಡಿಯನ್ಸ್ಗೆ ಕನ್ನಡ ಒಳ್ಳೆ ಕಂಟೆಂಟ್ ಕೊಟ್ರೆ ಅವ್ರನ್ನ ತಲೆ ಇಟ್ಕೊಂಡು ಮೆರೆಸ್ತಾರೆ ಸರ್. ತುಂಬಾ ಜೀವಂತ ಸಾಕ್ಷಿಗಳು ತುಂಬಾ ನಮ್ಮ ಕಣ್ಣು ಮುಂದೆ ಇದೆ. ಇದು ಕನ್ನಡ ನಿರ್ದೇಶಕನೊಬ್ಬನ ಒಂದೊಂದು ಹಸಿ ಅವರ ಹೃದಯದಿಂದ ಬಂದಂತ ಇದಿದೆಯಲ್ಲ, ವ್ಯಕ್ತವಾದಂಥ ಅಭಿಪ್ರಾಯ. ನಿಜಕ್ಕೂ ಕೂಡ ಸಿನಿಮಾದ ಟ್ರೇಲರ್ ನೋಡಿರೋದಿಲ್ಲ, ಸಿನಿಮಾ ತೋಪು ಅಂತ ಹೇಳ್ತೀರಿ. ಸಿನಿಮಾದ ಕಥೆ ಗಂಧ ಗಾಳಿ ಗೊತ್ತಿರೋದಿಲ್ಲ, ಸಿನಿಮಾವನ್ನು ವಿಮರ್ಶೆ ಮಾಡ್ತೀರಿ. ನೆಗೆಟಿವ್ ಆಗಿ ಕಿವಿಯಿಂದ ಕಿವಿಗೆ ಅದನ್ನು ಪ್ರಚಾರ ಮಾಡ್ತೀರಿ. ಅದ್ರಲ್ಲಿ ಸಿಗೋ ವಿಕೃತ ಸುಖವಾದ್ರೂ ಏನು? ಬನ್ನಿ, ನಿಮಗೆ ಕ್ವಾಲಿಟಿ ಕಥೆಯನ್ನು ಕೊಟ್ಟಿದ್ದೀವಿ, ಕ್ವಾಲಿಟಿ ನಟನೆ ಮಾಡುವಂತಹ ಎಲ್ಲ ಆಕ್ಟರ್ಗಳನ್ನು ಕೂಡ ಒಳಗೊಂಡಿದೆ ಸಿನಿಮಾ ಅಂತ ಹೇಳಿ ಅವರು ನಿಮಗೆ ಪಂಥಾಹ್ವಾನ ಮಾಡ್ತಾ ಇದ್ದಾರೆ ಸಿನಿಮಾಗೆ. ಏಪ್ರಿಲ್ 18ನೇ ತಾರೀಕು ಬರಲಿ, ಕೊಟ್ಟ ಕಾಸಿಗೆ ನಾವು ಕ್ವಾಲಿಟಿ ಕೊಡ್ತಾ ಇದ್ದೀವಿ. ಸಿನಿಮಾ ಇಷ್ಟ ಆಗುತ್ತೆ ಸರ್, ವೆರಿ ಸಿಂಪಲ್. Yes, super. ಇಷ್ಟ ಆದ್ರೆ ಮಾತ್ರ ಥಿಯೇಟರ್ ಬನ್ನಿ. ಎಸ್ ಸೂಪರ್. ಇನ್ನು ಪಿ ಮೂರ್ತಿ ಅವ್ರ ಜೊತೆ ಕಡೇ ಪ್ರಶ್ನೆ ಇದು ಸರ್. ನಿಮಗೆ ಈ ಹೋರಾಟದ ಹಿನ್ನೆಲೆ ನಾನು ತುಂಬ ಗಮನಿಸಿದ್ದೀನಿ. ಸೊ ಈ ಹೋರಾಟದ ಹಿನ್ನೆಲೆಯಲ್ಲಿ ನಿಮಗೆ ಸಿಕ್ಕ ಪಾಠಗಳೆಲ್ಲ, ನಿಮ್ಮ ಮನಸ್ಸಲ್ಲಿದ್ದಂಥ ಕಿಚ್ಚು, ಆಕ್ರೋಶ, ಅದನ್ನೆಲ್ಲ ಒಂದೇ ಟೈಮಿಗೆ ವಾಮಿಟ್ ಮಾಡಿದ್ರ ಅಂತ ಆಕ್ಟ್ ಮುಖಾಂತರ? ಸರ್ ನೋಡಿ, ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಳಗಡೆ ಇರ್ತದೆ ಸರ್ ಆ್ಯಕ್ಟಿಂಗ್. ನಾನಂತ ಎಲ್ಲರಲ್ಲೂ ಇರ್ತದೆ. ಬಟ್ ಇವತ್ತು ಕನ್ನಡದಲ್ಲಿ ಸಾಕಷ್ಟು ಜನ ಕಲಾವಿದರಿದ್ದಾರೆ ಸರ್. ಪಾಪ ಅವರು ಸುಮಾರು ಸಿನಿಮಾ ಮಾಡಿದ್ದಾರೆ ಸರ್. ಆ ಸಿನಿಮಾಗಳು ಎಲ್ಲೂ ಮೇಲೆ ತೋರಿಸ್ಕೊಂಡಿಲ್ಲ. ಈಗ ಒಂದೊಂದು ಉದಾಹರಣೆ ಕೊಡ್ತೀನಿ ಸರ್. ನಾನು ಆ್ಯಕ್ಟಿಂಗ್ ಮಾಡಬೇಕಾದ್ರೆ ಹಿಂದೆ ನಮ್ಮೊಂದು ಒಂದು ಸಿನಿಮಾ ಹೀರೋ ಮಾಡಿದ್ದೆ, ಒಂದಷ್ಟು ಸಿನಿಮಾಗಳಲ್ಲಿ ಗೆಸ್ಟ್ ಅಪಿಯರೆನ್ಸ್ ಕ್ಯಾರೆಕ್ಟರ್ ಮಾಡಿದ್ದೆ. ಯಾಕೆ ಅದು ಬೆಳಕಿಗೆ ಬಂದ ಸಿನಿಮಾಗಳು ಬೆಳಕಿಗೆ ಬರಲಿಲ್ಲ, ಅದಲ್ಲೇ ಉಂಟಾಯಿತು. ಅವಾಗ ನನ್ನ ಮಾತ್ರ ಅಲ್ಲೇ ಉಂಟಾಗ್ಬಿಡ್ತದೆ. ಯಾವ ಕ್ಯಾರೆಕ್ಟರ್ ಯಾವ ಸಿನಿಮಾ ಬೆಳಕಿಗೆ ಬರ್ತದೋ ಅಲ್ಲಿ ಒಂದು ಕ್ಯಾರೆಕ್ಟರ್ ಉಟ್ಕೊಳ್ಳುತ್ತೆ ಸರ್. ಈಗ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಮುಂದೂರು ಇವರು ಯಾರು ಒಂದು ಮೊಟ್ಟೆ ಕಥೆ ಮಾಡಿದ್ರು. ಹೌದು ನೋಡಿ ಸರ್, ಆ ಒಂದು ಮೊಟ್ಟೆ ಕಥೆ ಸಿನಿಮಾ ನಾವು ಸ್ಟಾರ್ಟಿಂಗ್ ನೋಡಿದಾಗ ಆಕ್ಚುಲಿ ಅವ್ರಿಗೆ ಫಿಸಿಕ್ ಇಲ್ಲ, ಡ್ಯಾನ್ಸ್ ಇಲ್ಲ, ತಲೆ ಬುದ್ಧಿ ಇಲ್ಲ. ಬಟ್ ಇವತ್ತು ಡೇಟ್ ಸಿಗ್ತಲ್ಲ ಸರ್ ಅವ್ರಿಗೆ. ಅಂದ್ರೆ ಒಂದು ಒಬ್ಬ ವ್ಯಕ್ತಿ ಒಬ್ಬ ಆಕ್ಟರ್ ಆಗ್ಬೇಕಾದ್ರೆ ಅವನಿಗೆ ಬಾಡಿ ಬೇಕಾದ, ಇನ್ನೊಂದು ದೇಹ ಇದೆಲ್ಲ ಇದೆ, ಒಳಗಡೆ ಒಂದು ಕಲೆ ಇರ್ತದೆ. ಅದನ್ನ ಈಚೆ ಎತ್ತಿ ಬಿಟ್ಟಾಗ ಆ ಕ್ಯಾರೆಕ್ಟರ್ ಜನ ತಗೊಂಡ್ಬಿಡ್ತಾರೆ, ಅಸಲಿ ಸೌಂದರ್ಯ ಆಗಿ ನೋಡೋ ಜನ. ಹೌದು ಸರ್. ಹಂಗೆ ನಾನು ಈ ಕಠೋರ ಕ್ಯಾರೆಕ್ಟರ್ ಮಾಡಿದ್ದೀನಿ ಸರ್. ನನಗೆ ಡೌಟ್ ಅದು ನಾನಾ ಬೇರೆಯವ್ರ ಅಂತ. ಸೊ ನಾನು ನಾರ್ಮಲ್ ಆಗಿದ್ದಾಗ ನಾರ್ಮಲ್ ಆಗಿರ್ತೀನಿ. ಶೂಟಿಂಗ್ ಸ್ಪಾಟ್ಗೆ ಹೋಗ್ಬಿಟ್ಟು ಸರ್ ನಾನು ಮೇಕಪ್ ಆದ್ಮೇಲೆ ಕಾಸ್ಟ್ಯೂಮ್ ಹಾಕೊಂಡ್ಬಿಟ್ರೆ ಆ ಕಠೋರನ ನಾನು ಒಳಗಡೆ ಹಾಕೊಂಡ್ಬಿಡ್ತೀನಿ. ಹಾಕೊಂಡಾಗ ಸರ್ ಡೈರೆಕ್ಟ್ರು ಆ್ಯಕ್ಷನ್ ಕಟ್ ಹೇಳ್ದಟ್ಟಿಗೆ ನಾನು ನಿಜವಾಗ್ಲೂ ಆ ಕ್ಯಾರೆಕ್ಟರ್ ಫುಲ್ ಇನ್ವಾಲ್ವ್ ಆಗಿ ನಾನು ಆಕ್ಸೆಸ್ ಆಗಿರ್ತೀನಿ, ಆಯಿತಾ. ಸೊ ನನ್ನ ಶೂಟಿಂಗ್ ಟೈಮಲ್ಲಿ ನಮ್ಮ ಶ್ರೀ ಅವರು ಮತ್ತು ನಮ್ಮ ಫೈಟ್ ಮಾಸ್ಟರ್ ಹೇಳ್ತಾರೆ, ಅಣ್ಣ ನಿನಗೆ ನಾನು ಫ್ರೇಮ್ ಬಿಡೋಕ್ಕೆ ಖುಷಿ, ಆಯಿತಾ. ಯಾಕಂದರೆ ಆ ಥರ ಫ್ರೇಮ್ಗಳು ಅಷ್ಟು ಚೆನ್ನಾಗಿ ಬರ್ತದೆ. ಒನ್ ಡೇ ಕ್ಯಾರೆಕ್ಟರ್ ನೀವು ಓಕೆ ಮಾಡ್ಬಿಡ್ತೀರಾ, ಬೇರೆಯವರು ಸೈಕಲ್ ಹೊಡಿತಾರೆ. ಬಟ್ ನಾನು ಆ ಥರ ಮಾಡಿಲ್ಲ. ಬಟ್ ಅದೇ ನಾನು ಹೇಳೋದು ಸರ್, ನಾವು ಕ್ಯಾಮ್ರಾನ ಪ್ರೀತಿಸ್ಬೇಕು, ಸಿನಿಮಾನ ಲವ್ ಮಾಡಬೇಕು, ಅದನ್ನು ದೇವರ ಹತ್ರ ಕೈ ಮುಗಿಬೇಕು. ಯಾವತ್ತು ನಾವು ಸಿನಿಮಾನ ಕೈ ಮುಗಿತೀವಿ, ಕ್ಯಾಮ್ರಾ ಗೌರವ ಕೊಡ್ತೀವಿ, ಡೈರೆಕ್ಟರ್ ಗೌರವ ಕೊಡ್ತೀವಿ, ಆವತ್ತು ನನ್ನ ಪಾತ್ರ ಸ್ಕ್ರೀನ್ ಮೇಲೆ ಚೆನ್ನಾಗಿರ್ತದೆ ಸರ್, ಆಯಿತು. ನಾನು ಯಾವತ್ತೂ ಅದು ಗೌರವ ಕೊಡಲ್ವ, ಅವನು ಏನೇ ತಿಪ್ಪಲಾಗಿ ಚೆನ್ನಾಗಿ ಮಾಡಲಿ ಅದು ಚೆನ್ನಾಗಿ ಬರಲ್ಲ ಸರ್. ಎಲ್ಲದಕ್ಕೂ ಮೇಲಪ್ಪ ಭಗವಂತ ಇರ್ತಾರೆ ಸರ್. ಎಲ್ಲದಕ್ಕೂ ಒಂದು ಕೆಲಸ, ಒಂದು ಶ್ರದ್ಧೆ, ಒಂದು ಭಕ್ತಿ ಇರಬೇಕು. ಸೊ ಆ ಭಕ್ತಿ ಇದ್ದರೆ ಮಾತ್ರ ಬರೋದು. ಸೊ ಹಂಗೆ ನಾನು ಪಟ್ಟಿರೋ ಕಷ್ಟಕ್ಕೆ ನನಗೆ ಸ್ಕ್ರೀನಲ್ಲಿ ಇವತ್ತು ಅವರು ಹೇಳಿದ್ರು ವಜ್ರಮುನಿ ಅಂತ ದೊಡ್ಡ ಕಲಾವಿದರು, ಅವ್ರ ಪಾದಕ್ಕೆ ನಮಸ್ಕಾರ. ನಾನು ಆ ಲೆವೆಲ್ ಇಲ್ಲ, ಅವರಲ್ಲಿ ಅಟ್ಲೀಸ್ಟ್ 1% ಬಂದರೆ ಸಾಕು ನನಗೆ ಸರ್. ಒಬ್ಬ ಖಳನಾಯಕನಾಗಿ ಒಂದು 10 ಜನ ನಿಮ್ಮ ಹತ್ರ ಪಿ ಮೂರ್ತಿ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿ ಅಂತ ಹೇಳಿದ್ರೆ ಸಾಕು ಸರ್. ನೆಕ್ಸ್ಟು ಸಿನಿಮಾದಲ್ಲಿ ನಾನು ಜಂಬ ಕೇಳ್ಬೋದಲ್ಲ ಸರ್, ಯಾವ ಕ್ಯಾರೆಕ್ಟ್ರ್ ಕೊಟ್ಟರು, ಕಸ ಗುಡ್ಸೋ ಕ್ಯಾರೆಕ್ಟ್ರ್ ಕೊಟ್ಟರು ನಾನು ಮಾಡ್ತೀನಿ, ಮೋರಿ ಭಾಷೆ ಕ್ಯಾರೆಕ್ಟರ್ ಕೊಟ್ಟರು ಮಾಡ್ತೀನಿ, ಪೌರಕಾರ್ಮಿಕ ಕ್ಯಾರೆಕ್ಟ್ರ್ ಕೊಡೋ. ಯಾಕಂದರೆ ನಾನೊಬ್ಬ ಕಲಾವಿದ, ಆಯಿತಾ. ನೀವು ಯಾವ ಸಿನಿಮಾದಲ್ಲಿ ಏನು ಕ್ಯಾರೆಕ್ಟರ್ ಕರೆದು ಕೊಟ್ಟರು ನಾನು ಮಾಡೋಕ್ಕೆ ಸಿದ್ಧಾಗಿದ್ದೀನಿ. ಎಸ್, ಇನ್ನು ಕಡೆದಾಗಿ ವರಟಾಶ್ರೀ ಅವರಿಗೆ ಸರ್, ಈಗ ಬಿರಿಯಾನಿ ಸೇಲ್ ಆಗಬೇಕು ಅಂದರೆ ಬಿರಿಯಾನಿ ಮಾಡಿಟ್ಬಿಟ್ಟು ಅದರ ಘಮ ಇಡೀ ಸಾರ್ವಜನಿಕರಿಗೆ ನೀವು ಅದರ ಘಮ ಹೋಗಬೇಕು. ನೀವೀಗ ಸಿನಿಮಾ ಮಾಡಿದ್ರಿ, ಅದರ ಟ್ರೈಲರ್ಗಳನ್ನು ಬಿಟ್ಟಿದ್ರಿ, ಟೀಸರು ಬಿಟ್ಟಿದ್ರಿ, ಅದು ಎಷ್ಟು ಮಟ್ಟಿಗೆ ರೀಚ್ ಆಗಿದೆ, ನಿಮ್ಮ ಪ್ರಮೋಷನ್ ಕಾರ್ಯ ಹೆಂಗಿದೆ, ಇದ್ರ ಬಗ್ಗೆ ಹೇಳೋದಾದ್ರೆ? ಇಲ್ಲ ಸರ್, ಅದಕ್ಕೆ ನಿಜವಲ್ಲೂ ಖಂಡಿತ ಒಂದು ತುಂಬ ರಭಸಲ್ಲಿ ಮಾರ್ಕೆಟಿಂಗ್ ಆಗ್ತಿದೆ. ಯಾರ್ಯಾರೋ ಈಗ ನಾನು ಫಾರ್ ಎಕ್ಸಾಂಪಲ್ ಮೊನ್ನೆ ಪೆಟ್ರೋಲ್ ಹಾಕ್ಸೋಕ್ಕೆ ಗಾಡಿ ತೊಗೊಂಡಿದ್ದೆ, ಅವ್ರು ಯಾರು ಅಂತ ಗೊತ್ತಿಲ್ಲ. ಸರ್ ನೀವು ಡೈರೆಕ್ಟರ್ ಅಲ್ಲ ಕೋರ ಸಿನಿಮಾ ಯಾವಾಗ ಸರ್ ರಿಲೀಸು ಅಂದಾಗ ನಂಗೆ ಸ್ವಲ್ಪ ಖುಷಿ ಆಯಿತು, ಓ ರೀಚ್ ಆಗ್ತಾ ಇದೆ ಅಂತ. ಆ ಥರ ಇಷ್ಟು ಬರೋ ಸಿನಿಮಾದಲ್ಲಿ ಯಾರೋ ಪೆಟ್ರೋಲ್ ಹಾಕೋರು ಬಂದು ಕೇಳ್ತಾರೆ, ಅದು ನಂಗೆ ಅದೊಂದು ಖುಷಿ ಆಗ್ತಿದೆ. ಸುಮಾರು ಒಂದು 2-3 ಕಡೆ ಎಲ್ಲೋ ಸಾಂಗ್ ಹೋಟ್ಲು ಹೋದಾಗ ನಮ್ದು ಒಪ್ಪಿಕೊಂಡು ಸಾಂಗ್ ಯಾರೋ ಆಟೋದಲ್ಲಿ ಕೇಳ್ತಾ ಇರ್ತಾರೆ. ಇದೆಲ್ಲ ನೋಡಿ ಸ್ವಲ್ಪ ರೀಚ್ ಆಗ್ತಾ ಇದ್ದೀವಿ ಅಂತ 100% ನಮಗೆ ಒಂದು ಕಾನ್ಫಿಡೆನ್ಸ್ ಕೂಡ ಇದೆ. ಸೊ ಅದ್ರ ಜೊತೆಗೆ ಟ್ರೈಲರ್ ತುಂಬ ಚೆನ್ನಾಗಿ ಎಲ್ಲರಿಗೂ ಟಾಕ್ ಆಗಿದೆ. ಸೊ ಒಂದು ಹೇಳ್ತೀನಿ, ಯೂಶಲ್ಗೆ
ಈಗ ಜನಗಳು ಎಷ್ಟು ಅಪ್ಡೇಟ್ ಆಗಿದ್ದಾರೆ ಅಂದರೆ ಮಗ ಇಡೀ ಸಿನಿಮಾದಲ್ಲಿ ಯಾವ್ದು ಬೆಸ್ಟ್ ಶಾಟ್ ಹಾಕ್ಬಿಟ್ಟು ಟ್ರೈನಲ್ಲಿ ಬಕರ ಮಾಡಿ ಇಟ್ಬಿಡ್ತಾರೆ. ಸಿನಿಮಾಗೆ ಹೋದ್ರೆ ಅಲ್ಲಿ ಏನಿಲ್ಲ ಮಣ್ಣ ಗಂಟಿ ನಾವೇನು ಟ್ರೈಲರ್ ನೋಡೋದು ಅಷ್ಟೇ ಗಟ್ಟಿ ಅಂತ ಹೇಳ್ತಾರೆ. ಬಟ್ ಒಂದು ಹೇಳ್ತೀನಿ, ಸಿನಿಮಾದಲ್ಲಿ ಸುಮಾರು ಒಂದು 4,000-5,000 ಶಾರ್ಟ್ಸ್ಗಳಿದೆ. ನೀವು ಟ್ರೈಲರ್ ನೋಡಿರ್ತೀರಲ್ಲ, ಖಂಡಿತ ಎಲ್ಲ ಶಾರ್ಟ್ಸು ಹಂಗೆ ಇರುತ್ತೆ, ಎಲ್ಲ ಮೇಕಿಂಗ್ ಹಂಗೆ ಇರುತ್ತೆ. ನಿಮ್ಮ ಟ್ರೈಲರ್ ಏನೋ ಒಂದು ಕ್ಯೂರಿಯಾಸಿಟಿ ಇದೆ, ಸಿನಿಮಾ ನೋಡೋಣ ಅಂತ ಬನ್ನಿ, ಖಂಡಿತ ಆ ಕ್ಯೂರಿಯಾಸಿಟಿ ಕಾಪಾಡ್ಕೊಂಡು ಹೋಗ್ತೀವಿ. ಕ್ಲೈಮ್ಯಾಕ್ಸ್ ಅಂತ ನೀವು ಊಹೆನೇ ಮಾಡೋಕ್ಕಾಗಲ್ಲ, ಆ ಥರ ಒಂದು ಇದೆ, ಅದು ಖಂಡಿತ ನೀವು ಖುಷಿ ಪಡ್ತೀರ. ಎಸ್, ಇನ್ನು ಮುಗಿಸೋಕ್ಕಿಂತ ಮುಂಚೆ ಸರ್, ನೀವು ಆ ಡೈಲಾಗ್ ಹೇಳ್ತೀರೋ ಅಥವಾ ಆ ಥರದ್ದು ಮುಖ ಮಾಡ್ಕೊಂಡು ಕ್ಯಾಮ್ರಾದ ಮುಂದೆ ತೋರಿಸ್ತಿರೋ ಗೊತ್ತಿಲ್ಲ, ಆ ಸಿನಿಮಾದ ನಿಮ್ಮ ಅಸಲಿ ಲುಕ್ಕನ್ನು ತೋರಿಸಿ ಸರ್, ಇಲ್ಲ ಡೈಲಾಗ್ ಹೊಡೆದ್ಬಿಡಿ, ತೊಂದರೆ ಇಲ್ಲ. ಹಂಗೆ ಅಲ್ವಾ ಸರ್? ಇಲ್ಲ, ಒಂದು ಕ್ಲೈಮ್ಯಾಕ್ಸ್ ಸೀನಲ್ಲಿ ನಮ್ಮ ಶ್ರೀ ಸರ್ ಒಂದು ಡೈಲಾಗ್ ಕೊಟ್ಟಿದ್ದಾರೆ. ಒಂದು ಮಟಣ್ಣನ ಕ್ಯಾರೆಕ್ಟ್ರು, ಅವರು ಒಂದು ಮಾತು ಹೇಳ್ತಾರೆ, ಕೋರ ನನ್ನ ಮೊಮ್ಮಗ ಹುಟ್ಟಿರೋದು ನಿನ್ನ ಸಂಬಾರ ಮಾಡಕ್ಕೆ ಅಂತ ಒಂದು ಡೈಲಾಗ್ ಕೊಡ್ತಾರೆ. ಅವಾಗ ಅದಕ್ಕೆ ನಾವು ಒಂದು ಡೈಲಾಗ್ ಕೇಳ್ತೀನಿ, ಮಾಚಯ್ಯ ನಿಮ್ಮ ಮೊಮ್ಮಗ ರಾಮನಲ್ಲ, ನಾನು ರಾವಣನಲ್ಲ, ಅದಕ್ಕೆ ಮೇಲೆ ಕಟ 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 ಅಂತೀನಿ. ಏನ್ ಬೇಸ್ ವಾಯ್ಸ್ ಸರ್ ಅದು. ಅದು ಪ್ರತಿಯೊಂದು ಡೈಲಾಗು ಅದು ಸಂಪೂರ್ಣ ನಮ್ಮ ಶ್ರೀಗೆ ಸೇರಬೇಕು. ಒಂದೊಳ್ಳೆ ಪಂಚ್ ಡೈಲಾಗು, ಆಮೇಲೆ ಆ್ಯಕ್ಟಿಂಗ್ ಆಗಲಿ ಪ್ರತಿಯೊಂದು ಚೆನ್ನಾಗಿ ಮಾಡಿಸಿದ್ದಾರೆ ಸರ್. ಸರ್, ಒಟ್ಟಾರೆ ನೋಡಿದ್ರೆ ನೀವು ಸಿನಿಮಾ ನೋಡಿದಾಗ ಥಿಯೇಟರ್ ಈಚೆ ಬಂದಾಗ 100% ಎಲ್ಲ ಮಾಧ್ಯಮ ಮಿತ್ರರು ಒಳ್ಳೆ ಸಿನಿಮಾ ಮಾಡಿದ್ದೀರಾ ಅಂತ 100% ನಮಗೆ ಒಂದೊಳ್ಳೆ ಗುಡ್ ಒಪಿನಿಯನ್ ಕೊಡ್ತೀರಾ ಸರ್. ನಮ್ಮ ನಾಯಕ ಸುನಾಮಿ ಕಿಟ್ಟಿ ಆಗಿರ್ಬೋದು, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾನೆ. ಆಮೇಲೆ ನಾನು ಒಂದು ಇದು ಮಾಡ್ತೀನಿ, ಸೊ ಫೈಟ್ಸ್ ಅಂತ ಬಂದಾಗ ನಮಗೆ ದುನಿಯಾ ವಿಜಯ್ ಸರ್, ಪುನೀತ್ ಸರ್ ಬರ್ತಾರೆ. ಖಂಡಿತ ಅವರೆಲ್ಲ ರಿಯಲ್ ಸ್ಟೇಟ್ ಮಾಡಿ ಬಂದಿರೋರು. ಇದ್ರಲ್ಲೂ ನೀವು ನೋಡಿದಾಗ ಅವರಿಬ್ರು ಒಂದ್ಸಲಿ ಮರುಕಳಿಸ್ತಾರೆ ಕಿಟ್ಟಿ ನೋಡಿದ್ರೆ. ಅಂದ್ರೆ ಅವ್ರ ದೇಹದ ರೂಪ, ಆಕಾರ, ಹಂಗೆ ಮಾಡೋ ಸ್ಟೆಂಟ್ಸ್ ಇದೆಯಲ್ಲ ಕನ್ನಡಕ್ಕೆ, ಬಟ್ ಟೋನಿ ಜಾ ಬಂದ ಅಂತ ಖಂಡಿತ ನಿಮ್ಗೆ ಅನ್ಸುತ್ತೆ. ಯಾಕಂದ್ರೆ ಎಲ್ಲ ರಿಯಲ್ ಸ್ಟೆಂಟ್ಸೇ ಮಾಡಿದ್ರು. ರವಿ ವರ್ಮಾ ಸಿನಿಮಾ ಮಾಸ್ಟರ್ ಫೈಟ್ ಮಾಸ್ಟರ್ ಮಾಡಿದಾಗ ಒಂದು ಕ್ಷಣ ಬೆಚ್ಚ ಬಿದ್ದುಬಿಟ್ರು. ಯಾಕಂದ್ರೆ ಸುಮಾರು 20 ಅಡಿ 30 ಅಡಿಯಿಂದ ಬ್ಯಾಕ್ ಶಾಟು ಸಮ್ಮರ್ ಶಾಟ್ ಹೊಡೆದು ಇಟ್ಸ್ ನಾಟ್ ಎ ಸಿಂಪಲ್. ವಿತೌಟ್ ಬೆಟ್ಟು ಮಾಡಿದ ನಾವು ಎಲ್ಲ ರಿಯಾಲಿಟಿನೇ ಹೇಳಿದ್ರಲ್ಲ. ಆ ಒಂದು ಸ್ಟೆಂಟ್ಸ್ ನೋಡಿದಾಗ ಎಲ್ಲರೂ ಒಂದು ಗೂಸ್ಬಂಪ್ಸ್ ಆಗುತ್ತೆ. ಸ್ಟೆಂಟ್ಸ್ಗೋಸ್ಕರ ಒಂದ್ಸಲಿ ಹೋಗೋಣ ಅಂತ ಕೂಡ ಬಂದರೂ ಆಶ್ಚರ್ಯ ಇಲ್ಲ. ಆ ಥರ ಒಂದು ಫೈಟ್ಸು ಮೇನ್ ಆಫ್ ದ ಅಟ್ರಾಕ್ಷನ್. ಬಟ್ ಎಲ್ಲದಕ್ಕಿಂತ ಕತೆ, ಫಸ್ಟ್ ಕತೆ. ಸೊ ಕಥೆಯಲ್ಲಿ ನಮಗೆ MK ಮಠ ಅಂತ ನಮ್ಮ ಉಡುಪಿ ಭಾಗದವರು, ಉಪ್ಪಿನಂಗಡಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ನಮ್ಮ ಚರಿಷ್ಮಾ, ಇದು 2ನೇ ಸಿನಿಮಾ ಅವ್ರದ್ದು. ಬೇಸಿಕಲಿ ರಂಗಭೂಮಿ ಕಲಾವಿದೆ, ಒಂದು ಒಳ್ಳೆ ಕಲಾವಿದೆ, ನಿಜವಾಗ್ಲೂ ಒಳ್ಳೆ ಫ್ಯೂಚರ್ ಇದೆ ಅಂತ. ಯಾಕಂದರೆ ನಾನು ನೋಡಿದ್ರಲ್ಲಿ ದಿ ಬೆಸ್ಟ್ ನಟಿ ಅಂತ ಹೇಳೋದು ತಪ್ಪಾಗಲ್ಲ. ನಾನು 4ನೇ ಸಿನಿಮಾದಲ್ಲಿ ಸುಮಾರು ಜೊತೆ ಹೀರೋ ಜೊತೆ ಕೆಲಸ ಮಾಡಿದ್ದೀನಿ. ಅವರು ಕೂಡ ಇದರಲ್ಲಿ ಒಂದು ಒಳ್ಳೆ ಬ್ರೇಕ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸುಮಾರು ಸರಿಗೆ ನೀನಾಸಮ ಅಶ್ವಥ್ ಆಗಿರ್ಬೋದು, ಸೀನಿಯರ್ ನಮ್ಮ ಮುನಿ ಆಗಿರ್ಬೋದು, ಗೊತ್ತಿರೋದು ಮುನಿ ಅಂತ, ಯತಿರಾಜ್ ಆಗಿರ್ಬೋದು, ಸುಮಾರು ನಟರು ಕೆಲಸ ಮಾಡಿ ದೊಡ್ಡ ದೊಡ್ಡ ದಿಗ್ಗಜರೇ ಆ್ಯಕ್ಟ್ ಮಾಡಿದ್ದಾರೆ. ಅವರೆಲ್ಲ ಹೆಂಗೆ ಅಂದರೆ, ಇಲ್ಲಿ ಪ್ರೊಡ್ಯೂಸರ್ ದುಡ್ಡು ಕೊಟ್ಟರು, ನನ್ನ ಡೈರೆಕ್ಟರ್ ಹೇಳಿಕೊಟ್ರು, ಆ್ಯಕ್ಟ್ ಮಾಡಬೇಕು ಹೋಗಬೇಕು ಅಂತ ಮನಸ್ಥಿತಿಯಲ್ಲಿ ಯಾರು ಬಂದಿಲ್ಲ. ಹೆಂಗಂದ್ರೆ ಎಲ್ಲ ಒಂಥರ ಹೋಗ ಬರೋ ಥರ ಆಗ್ಬಿಟ್ಟಿದ್ವಿ, ಒಂದು ಮನೆ ಥರ ಆಗಿದ್ವಿ. ಹಾಗಾಗಿ ನನಗೆ ಪಾತ್ರ ಆಗಿ ಹೋಗಿದ್ದಾರೆ ಸರ್. ಸುಮ್ಮನೆ ಕಮಿಟ್ಮೆಂಟು ಪಾತ್ರ ಅಂತೆ, ಶ್ರೀ ಹೇಳಿದಂತೆ ಮಾಡ್ಬೇಕಂತೆ ಬರ್ಬೇಕಂತೆ ಆ ಥರ ಇಲ್ಲ. ಹೆಂಗೆ ಅಂದರೆ ಅವ್ರ ಪಾತ್ರನ ಅವ್ರು ಸಜೆಷನ್ ಮಾಡ್ತಿದ್ರು, ಇವರು ಬೇರೆ ಪಾತ್ರನ ಸಜೆಷನ್ ಮಾಡ್ತಿದ್ರು, ಇವರು ಕಿಟ್ಟಿಯವ್ರು ಹೇಳ್ಕೊಡ್ತಾಯಿದ್ರು, ಕಿಟ್ಟಿಯವರು ಇವರು ಸಜೆಷನ್ ಮಾಡ್ತಿದ್ರು. ಎಲ್ಲ ಇಟ್ಸ್ ಆಲ್ ಟೀಮ್ ವರ್ಕ್ ಅಷ್ಟೇ ಸರ್. ಎಸ್, ಇದಾಗಿತ್ತು ಕೋರ ಸಿನಿಮಾದ ನಿರ್ದೇಶಕರು ಮತ್ತು ನಿರ್ಮಾಪಕರ ಮಾತು. ಒಂದು ಫಲವತ್ತಾದ ಭೂಮಿಯನ್ನು ಆಯ್ಕೆ ಮಾಡಿ ಕೋರ ಎನ್ನುವಂತಹ ಬೀಜವನ್ನು ಬಿತ್ತಿ ಕೃಷಿ ಮಾಡಿದ್ದೀವಿ. ಏಪ್ರಿಲ್ 18ನೇ ತಾರೀಕು ಆ ಕೃಷಿ ನಿಮ್ಮ ಪ್ರದರ್ಶನಕ್ಕೆ ಇಡ್ತೀವಿ, ಬನ್ನಿ ಕ್ವಾಲಿಟಿ ಕೊಡ್ತೀವಿ, ದುಡ್ಡು ಕೊಟ್ಟು ಸಿನಿಮಾ ನೋಡಿ ಅಂತ ಇಬ್ಬರು ಕೂಡ ಆಹ್ವಾನಿಸ್ತಾ ಇದ್ರು. ಅವರಿಗೆ ಶುಭವಾಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಇಬ್ಬರಿಗೂ ಕೂಡ ಧನ್ಯವಾದ ಸರ್.